ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ಹೋಗಿದೆ ವ್ಲಾಗ್ಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡಿ. ನನಗೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ನಾನು ಶಾರ್ಟ್ ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾರ್ಟ್ ವೀಡಿಯೋದಲ್ಲೂ ಕೂಡ ಮೆಸೇಜ್ ಮಾಡಿದ್ದೀರಾ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಈಗ ಹಬ್ಬ ಸೀಸನ್ ಬೇರೆ ಅಲ್ವಾ, ಆ ಹಬ್ಬದ ಕೆಲಸ ಎಲ್ಲ ಮಾಡ್ತಿದ್ವಿ, ಹಾಗೆ ಹಬ್ಬಗಳೆಲ್ಲ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ವ್ಲಾಗ್ ಎಲ್ಲನೂ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಅಮ್ಮ ಬಂದುಬಿಟ್ಟು ನಮ್ಮದು ಹಬ್ಬ ಆದ ನಾಳೆಗೆ ನಾವು ತಂಪನ್ನ ತಗೊಂಡೋಗ್ತೀವಿ. ಅಂದರೆ ಒಂದು ತಂಬಿಟ್ಟನ್ನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ. ಅದಕ್ಕೋಸ್ಕರ ರೆಡಿ ಮಾಡಿ ಮಡಗಿದ್ರು. ಅದನ್ನು ನಾವು ಮಟನ್ನ ಎಲ್ಲ ತಿಂದಾಗ ನಾವು ಅದನ್ನ ಮುಟ್ಸ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಎತ್ತಿ ಮಡಗಿಬಿಟ್ಟಿದ್ವಿ ಅದನ್ನ. ಹಾಗೆ ಬೆಳಗ್ಗೆ ಬಂದುಬಿಟ್ಟು ಮಮ್ಮಿ ಪಪ್ಪ ತಶು 3 ಜನ ಕೂಡ ಬಂದಿದ್ದರು. ಪಪ್ಪ ನಾಷ್ಟ ಮಾಡಲಿಲ್ಲ, ಮನೆಯಿಂದಲೇ ನಾಷ್ಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಅವರು ಕೆಲ್ಸಕ್ಕೆ ಹೋದರು. ಇನ್ನು ಮಮ್ಮಿ ನಾವು ಎಲ್ಲ ನಾಷ್ಟ ಮಾಡಿಕೊಂಡು ಅಡುಗೆಗೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ. ಅಮ್ಮ ಕೂಡ ರೆಡಿ ಮಾಡಿದ್ರು. ನಾವೆಲ್ಲನೂ ಕೂಡ ಏನೇನು ಬೇಕೋ ಅದಕ್ಕೆ, ಅಂದರೆ ನಾನ್ ವೆಜ್ ಊಟ ಮಾಡೋದು ನಾವು ಈ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿಕೊಟ್ವಿ, ಅಮ್ಮ ಮಾಡಿದ್ರು. ಅಷ್ಟರಲ್ಲಿ ಇನ್ನು ಶ್ರುತಿ ಅಕ್ಕ ಅವರು ಕೂಡ ಬಂದರೆ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಬಂದರು. ಅವ್ರು ಬಂದು ಗೀ ರೈಸ್ ಮತ್ತು ಹಾಲ್ಕೀರ್ ಮಾಡಿದ್ರು. ಅಷ್ಟರಲ್ಲಿ ಎಲ್ಲ ಸಾಂಬಾರು, ಚಿಕನ್ ಚಾಪ್ಸ್ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಮಧ್ಯಾಹ್ನ ಟೈಮ್ ಆಗಿತ್ತು. ಇನ್ನೇನು ನೆಂಟರೆಲ್ಲ ಬಂದಿದ್ದರು, ನಮ್ಮ ಅಪ್ಪಾಜಿ ಅವರೆಲ್ಲ ಬಂದಿದ್ದರು. ಅವ್ರಿಗೆಲ್ಲ ಊಟ ಎಲ್ಲನೂ ಬಡಿಸಿದ್ವಿ ನಾವು. ನೆಕ್ಸ್ಟ್ ಅದಾದಮೇಲೆ ಇನ್ನು ಯಾರಾದರೂ ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಊಟ ಮಾಡ್ಕೊಂಡ್ವಿ. ಇಲ್ಲಿ ಬಂದುಬಿಟ್ಟು ನಾನ್ ವೆಜ್ ಊಟ ಬಂದುಬಿಟ್ಟು ಏನೇನು ಮಾಡಿದ್ವಿ ಅಂದರೆ, ನಾವು ಅಡುಗೆ ಗೀ ರೈಸ್ ಮಾಡಿದ್ವಿ, ಹಾಗೆ ಮೊಟ್ಟೆ ಮಾಡಿದ್ವಿ, ಮತ್ತು ಚಿಕನ್ ಚಾಪ್ಸ್ ಮಾಡಿದ್ವಿ, ಮಟನ್ ಸಾಂಬಾರು, ಹಾಗೆ ರೈಸು, ಇದಿಷ್ಟು ಮಾಡಿದ್ವಿ. ಮತ್ತು ಹಾಗೆ ಬೋಟಿ ಗೊಜ್ಜು ಮಾಡಿದ್ವಿ, ಮತ್ತು ರತ್ತ ಮಾಡಿದ್ವಿ, ಹಾಲ್ಕೀರು ಸ್ವೀಟ್ಗೆ ಅದೇ ಹಾಲ್ಕೀರು ಮಾಡಿದ್ವಿ. ಊಟ ಕೂಡ ಆಯಿತು ನಂದು. ಆಮೇಲೆ ನಾನು ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು. 3 ಆಗಿತ್ತು. ನಾನು ಊಟ ಎಲ್ಲನೂ ಮಾಡಿ ಟ್ಯಾಬ್ಲೆಟ್ ತೊಗೊಳ್ಳೋ ಅಷ್ಟರಲ್ಲಿ 3:30 ಆಗಿತ್ತು. ಇನ್ನೇನು ದೊಡ್ಡಮ್ಮ ಅವರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಊಟ ಎಲ್ಲ ಬಡಿಸ್ತಾಯಿದ್ರು ಅಮ್ಮ ಅವರೆಲ್ಲ. ನೀನು ಟ್ಯಾಬ್ಲೆಟ್ ತೊಗೊ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ದೆ. ಆಮೇಲೆ ಇನ್ನೇನು ದೊಡ್ಡಮ್ಮ ಅವರು ಕೂಡ ಊರಿಗೆ ಹೋಗಬೇಕು. ಇನ್ನು ಒಬ್ರದ್ದೆಲ್ಲ ಆದಮೇಲೆ ಒಬ್ರದ್ದು ಇನ್ನು ಹಬ್ಬನೇ ಬೀಳ್ತಾನೆ ಇದೆ. ನಮ್ಮದು ಊರಲ್ಲಿ ಹಬ್ಬ ಆದಮೇಲೆ ಇನ್ನು ನಮ್ಮ ದೊಡ್ಡಮ್ಮ ಅವ್ರ ಊರಲ್ಲಿ ಹಬ್ಬ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಮ್ಮಿ ಮನೆಯಲ್ಲಿ ಹಬ್ಬ ಬೀಳುತ್ತೆ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಹಬ್ಬ ಆಗುತ್ತೆ. ಇನ್ನು ಚಿಕ್ಕಮ್ಮ ಮನೆಯಲ್ಲಿ ಹಬ್ಬ ಆಗಿಲ್ಲ, ಅವ್ರ ಮನೆಗೆ ಕೂಡ ಇನ್ನೂ ಹೋಗಬೇಕು ನಾವು. ಇನ್ನು ಹಬ್ಬಕ್ಕೆ ಹೋಗಿ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಅಂತ ಹೇಳಿದ್ರು ದೊಡ್ಡಮ್ಮ ಅವರು. ಟೈಮ್ ಆಗುತ್ತೆ, ನಾವು ಊರಿಗೆ ಹೋಗಬೇಕು ಅಂತ, ಅಂದರೆ ಹೋಗಿ ಎಲ್ಲ ಕಡೆ ಹೇಳಬೇಕಲ್ಲ ಹಬ್ಬಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಹೊರಡಬೇಕು ಅಂತ ಹೇಳ್ತಾಯಿದ್ರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಅವರು ಕೂಡ ಮಾತಾಡಿಕೊಂಡು, ಇನ್ನೇನಿಲ್ಲ ಅಂದರೂ ಕೂಡ ಅವರು 1 ಅವರ್ ಕೂತ್ಕೊಂಡು ಮಾತಾಡ್ತಾಯಿದ್ರು. 1 ಅವರ್ ಇದ್ರು ಅನಿಸುತ್ತೆ. ಇನ್ನೇನು ಅರಿಶಿನ ಕುಂಕುಮ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ವಿ ನಾವು. ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಮ್ಮಿ ದೊಡ್ಡಮ್ಮ ಅವರೆಲ್ಲ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ನಿಶು ಲಡ್ಡು ಇಬ್ಬರು ಸೇರ್ಕೊಂಡು ಆಟಾಡ್ತಾಯಿದ್ರು, ಅವರಿಬ್ಬರು ಕೂಡ. ಅದಾದಮೇಲೆ ನಮ್ಮ ಅಜ್ಜಿ ಕೂಡ ಬಂದಿದ್ದರು, ಹಾಗೆ ನಮ್ಮ ಮಾವನ ಮಕ್ಕಳು ಕೂಡ ಬಂದಿದ್ದರು, ಇಬ್ಬರು ಕೂಡ ಬಂದಿದ್ದರು. ನಿಖಿಲ್ ಅಂತ ಅವ್ನು ಬಂದ್ಬಿಟ್ಟು ನಿಶುನ ಬಂದು ಅವ್ನು ಕೆಣ್ಕೋದೆ ಸುಮ್ಮನೆ. ಅವನಂದರೆ ನಿಶು ಹೋಗೋದಿಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ ಅವ್ನು ಬಂದು ಮಾತಾಡಿಸ್ತಿದ್ದ ಅವನ್ನ. ಎಲ್ಲ ಕೂಡ ಬರ್ತಾಯಿದ್ರು. ಆಮೇಲೆ ಬರೋರು ಬರ್ತಾನೆ ಇದ್ರು ನೆಂಟರುಗಳು, ಅವ್ರಿಗೆಲ್ಲ ಊಟ ಎಲ್ಲನೂ ಕೂಡ ಬಡಿಸ್ತಾ ಇದ್ವಿ ನಾವು. ನೆಕ್ಸ್ಟ್ ಅದಾದಮೇಲೆ ದೊಡ್ಡಮ್ಮವರು ಊರಿಗೆ ಹೊರಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಅಮ್ಮ ಮತ್ತು ನೀತಿ ಇಬ್ಬರು ಕೂತ್ಕೊಂಡಿದ್ದಾರೆ. ಆವಾಗ ತಾನೇ ಬಂದಿದ್ದರು, ಅಂದರೆ ಎಲ್ಲ ಬಂದಿದ್ರ, ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಊಟ ಮಾಡ್ತೀವಿ, ಬಡಿಸಿ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ಅತ್ತೆ ಆಗಿರ್ಬೋದು, ಆಮೇಲೆ ನಮ್ಮ ಅದೇ ಪಪ್ಪ ಇದ್ದಾರಲ್ಲ, ಪಪ್ಪ ಅವರ ತಮ್ಮ ಅವರೆಲ್ಲ ಕೂಡ ಬಂದಿದ್ದರು. ಆಂಟಿ ದೊಡ್ಡಮ್ಮ ಅವರೆಲ್ಲ ಕೂಡ ಬಂದಿದ್ರು. ಅವ್ರಿಗೆಲ್ಲನೂ ಊಟ ಬಡಿಸ್ತಾ ಇದ್ವಿ ನಾವು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಮ್ಮ ಅಕ್ಕವ್ರು ಕೂಡ ರಾತ್ರಿ ನೈಟ್ ಬಂದಿದ್ದರು. ಅವರು ನಮ್ಮ ಅಕ್ಕ ಬಂದಿದ್ಲು, ಹಾಗೆ ಬಾವ ಬಂದಿದ್ದರು, ಇನ್ನೊಬ್ಳು ಬಂದಿರಲಿಲ್ಲ ಅವಳು. ಮಕ್ಕಳು 3 ಜನ ಕೂಡ ಬಂದಿದ್ದರು ನಮ್ಮ ಹಬ್ಬಕ್ಕೆ, ಚಿಕ್ಕ ಮಕ್ಕಳು. ಇನ್ನು ಶರತ್ ಬಾವ ಆಗಿರ್ಬೋದು, ಅವ್ರ ಅತ್ತೆ ಆಗಿರ್ಬೋದು, ನಮ್ಮ ಅಕ್ಕ ಎಲ್ಲ ಕೂಡ ಬಂದಿದ್ದರು. ಅವರು ಕೂಡ ನೈಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು, ಮುನ್ನ ಆಗಿರ್ಬೋದು ಅವರೆಲ್ಲ ಆಟಾಡ್ತಾಯಿದ್ರು. ಅದಾದಮೇಲೆ ಅವರು ಕೂಡ ಊಟ ಎಲ್ಲನೂ ಮಾಡಿಕೊಂಡು ಹೊರಟ್ರು, ಅವರು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾವು ಎಲ್ಲನೂ ಊಟ ಎಲ್ಲ ಮಾಡಿಕೊಂಡು ನೈಟೇ ಅಮ್ಮ ಮತ್ತು ಇನ್ನೊಬ್ಬರು ಅಮ್ಮ ಅವರ ಅಕ್ಕ
ಸಾರಿ ಅವ್ರ ತಂಗಿ ಎಲ್ಲ ಸೇರಿಕೊಂಡು ನೈಟೇ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ ನಾವು ನೈಟೇನೆ. ಆದರೆ ನಾಳೆಗೆ ನಾನು ಹೇಳಿದ್ನಲ್ಲ, ನಾವು ಅದರ ನಾಳೆಗೆ ತಂಪನ್ನ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ತಂಬಿಟ್ಟನ್ನ ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ 2 ಡೇಸ್ ಇನ್ನೊಂದು 3 ಡೇಸ್ ಆದಮೇಲೆ ನಮ್ಮ ದೊಡ್ಡಮ್ಮನ ಮನೇಲಿ ಹಬ್ಬ ಇರುತ್ತೆ. ಅವ್ರದ್ದು ಉತ್ನಳ್ಳಿ ಅಂತ, ಉತ್ನಳ್ಳಿ ಊರಲ್ಲಿ ಜಾತ್ರೆಯಲ್ಲಿ ಜೋರಾಗಿ ನಡೆಯುತ್ತೆ. ಎಷ್ಟೊಂದು ಚೆನ್ನಾಗಿ ಗೊತ್ತಿರುತ್ತೆ. ಏನು ಮೈಸೂರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಹಬ್ಬಕ್ಕೆ. ಉತ್ನಳ್ಳಿ ದೇವಸ್ಥಾನಕ್ಕಂತೂ ಕೇಳೋಂಗೆ ಇಲ್ಲ, ಅಷ್ಟು ಜನ, ಅಂದರೆ ಜಾತ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವಂದರೆ ತುರಿನ ಹಬ್ಬನ ಜೋರಾಗಿ ಮಾಡ್ತೀವಿ, ಅಂದರೆ ಅಲ್ಲಿ ತುಂಬ ಜೋರಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ನಮ್ಮೂರಲ್ಲಿ. ಮಾರಿ ಹಬ್ಬಕ್ಕಂದರೆ ಜಾತ್ರೆ ಥರ ನಡೆಯೋದಿಲ್ಲ, ಅಂದರೆ ಅಲ್ಲಿ ಆಟ ಸಾಮಾನಾಗಿರ್ಬೋದು ಆ ಥರದ್ದೆಲ್ಲ ಇರೋದಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಮನೆಗಳಲ್ಲಿ ಈ ಥರ ನಾನ್ ವೆಜ್ ಊಟನ ಮಾಡ್ತಾರೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಅಂದರೆ ರಶ್ಶು. ನಾವು ಮಾತ್ರ ಹೋಗೋದಕ್ಕಾಗಲಿಲ್ಲ ದೇವಸ್ಥಾನದಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ನಾವು ದೊಡ್ಡಮ್ಮ ಮನೆಗೇ ಹೊರಟ್ವಿ ಅಲ್ಲಿಗೆ ನಾವು. ದೊಡ್ಡಮ್ಮ ಅವ್ರ ಊರಲ್ಲಿ 3 ದಿನ ಹಬ್ಬ ನಡೆಯುತ್ತೆ. ಸೊ ಅವರು ನೈಟೇನೆ ಎಷ್ಟು ಗಂಟೆ ತನಕ ಎದ್ದಿರ್ತಾರೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. 2 o'clock ತನಕ ಎದ್ದಿರ್ತಾರೋ ಏನೋ ಅನಿಸುತ್ತೆ. ಆವಾಗ ದೇವರೆಲ್ಲ ಬರುತ್ತೆ ಅಲ್ಲಿಗೆ, ದೇವ್ರನ್ನೆಲ್ಲ ತೊಗೊಂಡು ಬರ್ತಾರೆ. ಅದಾದಮೇಲೆ ಅಲ್ಲಿ ನೀರನ್ನೇನೋ ಇಟ್ಕೋತಾರೆ ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ 3 ದಿನ ಅಲ್ಲಿ ಹಬ್ಬ ನಡೆಯೋದು. ಅದಾದ ನಾಳೆಗೆ ವೆಜ್ ಊಟ ಏನೋ ಮಾಡ್ತಾರೆ, ವೆಜ್ ಊಟ ಮಾಡ್ತಾರೆ. ಸೊ ನಾವು ಸೋಮವಾರ ಹೋಗಿದ್ವಿ, ಮಂಗಳವಾರ ನಾನ್ ವೆಜ್ ಊಟ ಮಾಡ್ತಾರೆ. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಅಕ್ಕ ಕೂಡ ದೇವಸ್ಥಾನಕ್ಕೆ ಹೋಗಿದ್ರು, ಅಂದರೆ ಅಲ್ಲೂ ಕೂಡ ತಂಬಿಟ್ಟು ತೊಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಅದಾದಮೇಲೆ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅಮ್ಮ, ಅಜ್ಜಿ, ಅತ್ತೆ, ಚಿಕ್ಕಿ ಅತ್ತೆ ಅವರೆಲ್ಲ ಕೂಡ ಬಂದಿದ್ದರು. ನಾವೆಲ್ಲರೂ ಕೂಡ ರಾತ್ರಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇವಾಗ ನಾವು. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೇಮ್ ಫುಲ್ ಜೋರಾಗಿ ಜಾತ್ರೆ ಮಾಡ್ತಾರೆ. ನಮ್ಮ ತುರಿನ ಹಬ್ಬದಲ್ಲಿ ಮಾಡ್ತಾರಲ್ಲ ಅದೇ ಥರ ಜೋರಾಗಿ ಮಾಡ್ತಾರೆ ಇಲ್ಲಿ ಹಬ್ಬನ. ಅಂದರೆ 3 ದಿನ ಜಾತ್ರೆ ಮಾಡ್ತಾರೆ ಇಲ್ಲಿ. ಸೊ ನೈಟ್ ಅಲ್ಲಿ ರೆಡಿ ಮಾಡ್ತಾಯಿದ್ರು, ಅಂದರೆ ನಾಟಕ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಎಷ್ಟು ರಶ್ ಇತ್ತು ಅಂದರೆ ರಾತ್ರಿ ಕೂಡ ನಾವು 8 ಗಂಟೆಲಿ ಹೋಗಿದ್ವಿ. ಆವಾಗ ಅಷ್ಟೊಂದು ರಶ್ ಇರಲ್ವೇನೋ ಅಂತ ಅಂದ್ಕೊಂಡು ನಾವು ಹೋದ್ವಿ. ನೋಡಿದ್ರೆ ತುಂಬ ಜನ ಇದ್ದರು ಅಲ್ಲಿ. ಹಂಗೆ ನಾವು ಅಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಕೇಳಿಕೊಂಡು ಒಳಗಡೆ ನಾವು ಡೈರೆಕ್ಟ್ ಹೋದ್ವಿ. ಅಂದರೆ ಸ್ವಲ್ಪ ಗರ್ಭಗುಡಿ ಒಳಗಡೆ ಫುಲ್ ಡೈರೆಕ್ಟಾಗಿ ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ, ಅಲ್ಲಿ ಪೊಲೀಸ್ ಎಲ್ಲ ಬಿಡ್ತಾ ಇರಲಿಲ್ಲ. ಸೊ ಈ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದರು. ಅಂದರೆ ನಿಶು ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಅವರಂತೂ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು ಅವರು. ಹಾಗೆ ತಾಯಿನಂತೂ 2 ಕಣ್ಣಲ್ಲಿ ನೋಡೋದಕ್ಕೆ ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ಇಲ್ಲಿ ಅಲ್ಲಿ ಗರ್ಭಗುಡಿ ಒಳಗಡೆ ನೋಡಿಕೊಂಡು ಅದಾದಮೇಲೆ ನಾವು ಅಲ್ಲಿ ಕೈ ಮುಕ್ಕೊಂಡು ಇದು ಈಶ್ವರನದು ದೇವಸ್ಥಾನ ಇದೆಯಲ್ಲ, ಅಂದರೆ ಒಳಗಡೆ ಮಾದೇಶ್ವರನದು ಒಂದು ವಿಗ್ರಹ ಇದೆಯಲ್ಲ, ಅಲ್ಲೂ ಕೂಡ ಅಲ್ಲಿ ಚಾಮುಂಡೇಶ್ವರಿದ್ದು ಪೂಜೆ ಮಾಡಿಬಿಟ್ಟು ಕೂರಿಸಿದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ದೇವ್ರನ್ನ ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು. ಇನ್ನು ನಮ್ಮ ಅಕ್ಕ, ದೊಡ್ಡಮ್ಮ ಅವರೆಲ್ಲ ಒಳಗಡೆನೇ ಇದ್ದರು. ನಾವು ಇಷ್ಟು ಜನ ಮಾತ್ರ ಆಚೆಗೆ ಬಂದ್ವಿ. ಹಾಗೆ ನಮ್ಮ ಅಕ್ಕ ಪ್ರಸಾದ ತೊಗೊಂಡಿದ್ಲು, ಲಡ್ಡು ತೊಗೊಂಡಿದ್ಲು. ಅದನ್ನೆಲ್ಲನೂ ಕೂಡ ನಮಗೆ ಕೊಡ್ತಾಯಿದ್ಲು ಪ್ರಸಾದನ ಸ್ವಲ್ಪ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ಲು. ನಿಶು ಅಂತೂ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ, ಅವನು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದ ಅವನು, ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಒಂದು ಕಡೆ ಕೂರಿಸಿದ್ವಿ ಅವನ್ನ, ಮತ್ತು ಲಡ್ಡು ಮತ್ತು ನಿಶುನ ಇಬ್ಬರನ್ನೂ ಕೂಡ ಒಂದು ಕಡೆ ಕೂರಿಸಿದ್ವಿ ನಾವು. ಫೋಟೋ ತಗೋತಾವ್ರೆ. ಏನದು ನೆಕ್ಸ್ಟ್ ದೇವಸ್ಥಾನದಿಂದ ನಾವು ಇಲ್ಲಿ ಆಚೆಗಡೆ ಬಂದ್ವಿ. ಇಲ್ಲಿ ಮೆಟ್ಲೆ ಸೈಡ್ ಇದೆಯಲ್ಲ, ಆ ಸೈಡಲ್ಲಿ ಫುಲ್ ಆಟ ಸಾಮಾನು ಆಗಿರ್ಬೋದು, ಆಮೇಲೆ ಬ್ಯಾಂಗಲ್ಸ್ಗಳಾಗಿರ್ಬೋದು, ಇದೆಲ್ಲನೂ ಕೂಡ ಅಲ್ಲಿ ಮಡಿಕೊಂಡಿದ್ರು. ಅಲ್ಲಿ ನಾವು ಮಕ್ಕಳಿಗೆ ಆಟ ಸಾಮಾನು ತೊಗೊಳ್ಳೋದ ಅಂತ ಅಂದ್ಬಿಟ್ಟು
ಆ ಕಡೆ ಸೈಡಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಶು ಬಂದುಬಿಟ್ಟು ಎತ್ಕೋ ಅಂತ ಇದು ಮಾಡ್ತಾ ಇದ್ದ, ನಾನು ಆಟ ಮಾಡ್ತಾಯಿದ್ದ. ಬರಬೇಕಾದ್ರೆ ಅಜ್ಜಿ ಎತ್ಕೊಂಡು ಬಂದಿದ್ರು. ಆಮೇಲೆ ಇವಾಗ ಹೋಗ್ಬೇಕಾದ್ರೆ ಬಾ ನಾನು ಆಟ ಸಾಮಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಬೇರೆ ಮೆಟ್ಲು ಬೇರೆ ಇಳ್ಕೊಂಡು ಹೋಗ್ಬೇಕಲ್ವ, ಜನಗಳೆಲ್ಲ ಜಾಸ್ತಿ ಇದ್ದರು. ಈ ಟೈಮಲ್ಲಿ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನೇ ಎತ್ಕೊತೀನಿ ಅಂದ್ಬಿಟ್ಟು ನಮ್ಮ ಅಕ್ಕ ಎತ್ಕೊಂಡಿದ್ಲು ನಿಶುನ. ಆಮೇಲೆ ಆಟ ಸಾಮಾನು 4 ಜನಕ್ಕೂ ಆಟ ಸಾಮಾನು ತೊಗೊಳ್ಳೋದ ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದಿದ್ದೀವಿ. ಖುಷಿ ಯಾವ್ದು ಬೇಕು ನಿಂಗೆ? ನಿಂಗೆ ಯಾವ್ದು ಬೇಕು? ನೆಕ್ಸ್ಟ್ ಅದ್ರ ನಾಳೆಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಮಂಗಳವಾರದ ದಿನ ನಾನ್ ವೆಜ್ ಊಟ ಮಾಡ್ತಾರೆ. ಸೊ ರಾತ್ರಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಕೂಡ ಆಟ ಸಾಮಾನೆಲ್ಲ ತೊಗೊಂಡು ನಾವು ಮನೆಗೆ ಹೊರಟ್ವಿ. ಅಲ್ಲಿ ಊಟ ಎಲ್ಲನೂ ಮಾಡ್ಕೊಂಡು ನೈಟ್ ಮಲ್ಕೊಂಡ್ವಿ. ನೆಕ್ಸ್ಟ್ ನಾಳೆಗೆ ಇದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ್ದು ಇದು ಬ್ಲಾಗು. ಸೊ ಊಟ ಎಲ್ಲನೂ ಬಡಿಸ್ತಾಯಿದ್ರು ನಮ್ಮ ದೊಡ್ಡಮ್ಮ. ಅವ್ರು ಇನ್ನೂ ಯಾರೂ ಬಂದಿರಲಿಲ್ಲ, ಅಡುಗೆ ಎಲ್ಲ ಜಲ್ದಿನೇ ಆಗೋಗಿತ್ತು. ಅದಕ್ಕೋಸ್ಕರ ನಿಶು ಕೂಡ ನಾನು ಬೇಗ ಊಟ ಮಾಡಿಸ್ಬಿಟ್ಟು ಇವಾಗ ನಾವು ಕೂಡ ಊಟ ಮಾಡ್ತಾಯಿದ್ದೀನಿ. ಸೊ ಗೀ ರೈಸ್ ಮಾಮೂಲಿ ನಮ್ಮ ಮನೇಲಿ ಯಾವ ಥರ ಮಾಡಿದ್ರು ಅದೇ ಥರನೇ ಮಾಡಿದರು. ಇಲ್ಲೂ ಕೂಡ ಮಾಮೂಲಿ ಗೀ ರೈಸು, ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಮೊಟ್ಟೆ, ಮೊಸರು ಬಜ್ಜಿ ಈ ಥರ ಮಾಡಿದರು. ನೆಕ್ಸ್ಟು ಅದೇ ಉತ್ನಳ್ಳಿಲೇ 3 ಜನದ್ದು ಮನೆಗೆ ಹೋಗ್ಬೇಕು. ನಾವು ಹಬ್ಬ ಇರೋವಂಥದ್ದು ಅಲ್ಲಿ 3 ಜನ ಮನೆಗೆ ಹೋಗ್ಬೇಕಿತ್ತು. ಒಂದು ನಮ್ಮ ದೊಡ್ಡಮ್ಮ ಮನೆ, ಹಾಗೆ ಮತ್ತು ಒಂದು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಪಪ್ಪ ಇದ್ದಾರಲ್ಲ ಅವ್ರ ತಂಗಿ ಮನೆ, ಮತ್ತು ಹಾಗೆ ಅಮ್ಮ ಇದ್ದಾರಲ್ಲ ಅಮ್ಮ ಅವರ ಅಕ್ಕನೂ ತಂಗಿನೂ ಆಗ್ಬೇಕನ್ಸುತ್ತೆ, ಅವರ ಮಗಳ ಮನೆ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಒಂದು 6 o'clock ಏನೋ ಟೈಮ್ ಆಗಿತ್ತು, ಮನೆಗೆ ಬಂದ್ವಿ ನಾವು. ನೆಕ್ಸ್ಟ್ ನಮ್ಮ ಊರಿಗೆ ಬಂದ್ವಿ. ಅಲ್ಲಿಂದ ಏನಂದರೆ ಸ್ನಾನ ಮಾಡ್ಕೊಂಡು ಬರಬೇಕು, ನಾನ್ ವೆಜ್ ತಿಂದಿದ್ವಲ್ಲ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ನೆಕ್ಸ್ಟ್ ಅದ್ರ ನಾಳೆಗೆ ನಮ್ಮದು ಮಾರಿ ಹಬ್ಬ ಇರೋದು ಮಮ್ಮಿ ಮನೇಲಿ. ಸೊ ನಿಶು ಆಟ ಆಡ್ತಾ ಇದ್ದ ಅವನು. ನಾನ್ ವೆಜ್ ಊಟ ಮಾಡಿದ್ವಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿದರು ಮಮ್ಮಿ. ವರ್ಷ ಇದೇ ಥರ ನಾವು ಸ್ನಾನ ಮಾಡಿಕೊಂಡೆ ಮನೆ ಒಳಗಡೆ ಹೋಗೋದು. ಅದ್ರ ನಾಳೆಗೆ ತಂಪೆಲ್ಲನೂ ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು, ಪೂಜೆ ಎಲ್ಲ ಮಾಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೊರಟ್ವಿ. ನಿಶು ಬಂದ್ಬಿಟ್ಟು ಪ್ಯಾಂಪರ್ಸ್ ಹಾಕ್ಕೊಂಡು ಆಟ ಆಡ್ತಾ ಇದ್ದ, ತಲೆಗೆ ಹಾಕ್ಕೊಂಡು ನಾವು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಹಬ್ಬದ ವ್ಲಾಗ್ ಆಗಿರುತ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನಾನು. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.